ನೋಡಿ, ಇದು ರೈಲ್ವೆ RRB ಗ್ರೂಪ್ ಡಿದು ಸಿಲೆಬಸ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಮ್ಯಾಥ್ಸು ಇದನ್ನ 4 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ, 4 ಪಾರ್ಟ್ ಆಗಿ. ಒಂದು ಮ್ಯಾಥ್ಸ್ ಬರುತ್ತೆ, ಇನ್ನೊಂದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಬರುತ್ತೆ, ಮತ್ತು ಜನರಲ್ ಸೈನ್ಸ್, ಮತ್ತೆ ಜನರಲ್ ಅವೇರ್ನೆಸ್ ಆನ್ ಕರೆಂಟ್ ಅಫೇರ್ಸ್. ನೋಡಿ, ಮ್ಯಾಥಮೆಟಿಕ್ಸ್ ಅಂದ್ರೆ ಇಲ್ಲಿ ಏನು ದೊಡ್ಡ ಮ್ಯಾಥ್ಸ್ ಆ ಥರ ಏನೂ ಇರಲ್ಲ. ನೀವು PUC ಮಟ್ಟಕ್ಕಿಂತ ಕಡಿಮೆ ಏನಿರುತ್ತೆ ಅಂದ್ರೆ 6ನೇ ಕ್ಲಾಸ್ ಅಥವಾ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಏನ್ ಮ್ಯಾಥ್ಸ್ ಓದಿರ್ತೀರಾ, ಗಣಿತ ಏನು ಓದಿರ್ತೀರಾ, ಅದ್ರ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಬರುತ್ತೆ. ಏನೇನು ಬರುತ್ತೆ, ನಂಬರ್ ಸಿಸ್ಟಮ್ ಮೇಲೆ ಬರುತ್ತೆ, ಬೋಡಾಮಸ್ ರೂಲ್ ಅದ್ರ ಮೇಲೆ ಬರುತ್ತೆ, ಡೆಸಿಮಲ್ಸ್ ಅಂದ್ರೆ ಏನು, ಫ್ರಾಕ್ಷನ್ಸು, HCF, LCM, ರೇಷಿಯೋ ಪ್ರಪೋರ್ಷನ್ನು, ಪರ್ಸೆಂಟೇಜು, ಮೆನ್ಸುರೇಷನ್ನು, ಟೈಮ್ ಅಂಡ್ ವರ್ಕು, ಟೈಮ್ ಡಿಸ್ಟೆನ್ಸು, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಅಂಡ್ ಲಾಸ್, ಜಾಮಿಟ್ರಿ, ಸಿಂಪಲ್ ಜಾಮಿಟ್ರಿ ಇರುತ್ತೆ, ಆಲ್ಜಿಬ್ರಾ ಇರುತ್ತೆ, ಟ್ರಿಗ್ನೋಮೆಟ್ರಿ ಇರುತ್ತೆ. ಟ್ರಿಗ್ನೋಮೆಟ್ರಿಲಿ ಏನು ತುಂಬ ಇಂಪಾರ್ಟೆಂಟ್ ಆಗಿರಲ್ಲ, ಸೈನ್ ಥೀಟಾ ಕಾಸ್ ಥೀಟಾ ರಿಲೇಟೆಡ್ ಇರುತ್ತೆ. ಅದಾದಮೇಲೆ ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಸ್ಕ್ವೇರ್ ರೂಟ್ ಇರುತ್ತೆ, ಏಜು, ವಯಸ್ಸಿನ ಮೇಲೆ ಲೆಕ್ಕಗಳಿರುತ್ತೆ, ಕ್ಯಾಲೆಂಡರ್ ಮೇಲಿರುತ್ತೆ, ಕ್ಲಾಕ್ ಮೇಲಿರುತ್ತೆ, ಪೈಪ್ಸ್ ಮೇಲಿರುತ್ತೆ. ಈ ಥರ ತುಂಬ ಬೇಸಿಕ್ ಸಿಂಪಲ್ ಕ್ಯಾಲ್ಕುಲೇಷನ್. ಮತ್ತೆ ನೀವು ITI ಸಿಲೆಬಸ್ ತೆಗೆದು ನೋಡಿದ್ರೆ 1ನೇ ವರ್ಷ 2ನೇ ವರ್ಷ ಏನು ಸಿಲೆಬಸ್ ಮ್ಯಾಕ್ಸಿಮಮ್ ಅದ್ರ ಮೇಲೆ ಕ್ವೆಶನ್ಸ್ ಇರುತ್ತೆ. ನೋಡಿ, ರೀಸನಿಂಗ್ ಅಂದ್ರೆ ಏನೂ ಇಲ್ಲ. ರೀಸನಿಂಗ್ ಅಂದ್ರೆ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ ಟಿಕ್ ಮಾಡುವಂಥ ಕ್ವೆಶನ್ಸ್ಗಳಿರ್ತದೆ. ಏನು, ಫಾರ್ ಎಕ್ಸಾಂಪಲ್ ನೋಡಿ, ವೆನ್ ಡಯಾಗ್ರಾಮ್ ಅಂತ ಇರುತ್ತೆ. ವೆನ್ ಡಯಾಗ್ರಾಮ್ ಅಂದ್ರೆ ಅಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ನಿಮ್ಗೆ ಅದನ್ನ ಸರ್ಕಲ್ ರೀತಿಯಲ್ಲಿ ಹಾಕಿ ಇದರಲ್ಲಿ ಯಾರು ಸೇರಲ್ಲ, ಯಾರು ಸೇರ್ತಾರೆ, ಈ ಥರ ಬೇಸಿಕ್ ಆಗಿರುತ್ತೆ. ಜಂಬಲ್ ಸೆಂಟೆನ್ಸ್ ಇರುತ್ತೆ. ಅದಾದಮೇಲೆ ಡಿಸಿಷನ್ ಮೇಕಿಂಗ್ ಅಂದರೆ ಒಂದು ಪ್ಯಾರಾಗ್ರಾಫ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ಸ್ಟೇಟ್ಮೆಂಟ್ದು ಸಾರಾಂಶಗಳು ಕೇಳ್ತಾನೆ. ಅದ್ರ ಜೊತೆಗೆ ಸೈನ್ಸ್. ನೋಡಿ, ಇಲ್ಲಿ ಸೈನ್ಸು ನೀವು ತುಂಬ ಸ್ಕೋರ್ ಮಾಡುವಂಥ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂದರೆ ಇಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್. ಯಾಕೆ ಅಂದರೆ ನೀವು ಅದನ್ನೇ ಓದಿದ್ರೆ ಅದೇ ಕ್ವಶನ್ಸ್ಗಳು ಇನ್ನೇನು ರಿಪೀಟ್ ಆಗಲ್ಲ. ಇಲ್ಲಿ ಮೇಯ್ನ್ ಆಗಿ ನೀವು ಸೈನ್ಸ್ ಏನು ಕವರ್ ಮಾಡಬೇಕು ಅಂದರೆ 6ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ತನಕ ಸೈನ್ಸ್ ಬುಕ್ ಏನಿದೆ ನಮ್ಮ ಸರ್ಕಾರದ ಕರ್ನಾಟಕ ಗೌರ್ಮೆಂಟ್ ಆದರೂ ಆಗ್ಬೋದು, ಅಥವಾ ICSE ಆಗ್ಬೋದು, CBSE ಆಗ್ಬೋದು, ಯಾವುದೇ ಸರಿ, ಯಾವುದು ನಿಮಗೆ ಕರ್ನಾಟಕ ಸ್ಟೇಟ್ದು ಅಥವಾ ICSE CBSE ಇರುತ್ತೆ 6ರಿಂದ 10ನೇ ಕ್ಲಾಸ್ ತನಕ ನೀವು ಕಡ್ಡಾಯವಾಗಿ ಸೈನ್ಸ್ನ ಓದಲೇಬೇಕು. ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಇದ್ರ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಬರುತ್ತೆ. ಜೊತೆಗೆ ಇದ್ರ ಜೊತೆಗೆ ಜನರಲ್ ಅವೇರ್ನೆಸ್ ಅಂದರೆ ನೋಡಿ, ಅವನೇ ಮೆನ್ಷನ್ ಮಾಡಿದ ಟಾಪಿಕ್ಗಳು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಮೇಲೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಸ್ರೋದು 100ನೇ ಉಡಾವಣೆ ಮಾಡಿದ್ರು, ಅದೇನು, ಆ ಥರ ರಿಲೇಟೆಡ್ ತುಂಬ ಸಿಂಪಲ್ ಆಗೇ ಇರುತ್ತೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಇರುತ್ತೆ. ಸ್ಪೋರ್ಟ್ಸಲ್ಲಿ ನಿಮಗೆ IPL ಇಂದ ಹಿಡಿದು ಟೆನ್ನಿಸ್ ತನಕ ಪ್ರತಿ ಒಂದು ಕ್ವಶನ್ಸು ಕೇಳ್ಬೋದು. ಕಲ್ಚರ್ ಇರುತ್ತೆ. ಇವಾಗ ನೋಡಿ, ಕುಂಭಮೇಳ ನಡೀತಿದೆ ಅಲ್ವಾ, ಎಷ್ಟು ವರ್ಷಕ್ಕೊಂದ್ಸತಿ ಕುಂಭಮೇಳ ನಡೆಯುತ್ತೆ. ಮತ್ತು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಈಗ ಭಾರತ ರತ್ನ ಬಂದಿರುತ್ತೆ. ಅದಾದಮೇಲೆ ಸ್ಪೋರ್ಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅವಾರ್ಡ್ಸ್ಗಳಿರುತ್ತೆ. ಅದ್ರ ಮೇಲೆ ಇರುತ್ತೆ ಎಕನಾಮಿಕ್ಸ್ ಅಂದರೆ ಇಲ್ಲಿ ನೀವು ಸಮಾಜಶಾಸ್ತ್ರದ ಬಗ್ಗೆ, ಜೊತೆಗೆ ಬಜೆಟ್ ಏನಿರುತ್ತಲ್ಲ, ಬಜೆಟ್ ಬಗ್ಗೆ ಕ್ವಶನ್ಸ್ಗಳು ಕೇಳ್ತಾರೆ. ಅದಾದಮೇಲೆ ಪಾಲಿಟಿ ಇರುತ್ತೆ, ಸಂವಿಧಾನದ ಬಗ್ಗೆ ಕ್ವಶನ್ಸ್ ಇರುತ್ತೆ. ಸೊ ಈ ಥರ ತುಂಬ ನಿಮಗೆ ಕಡಿಮೆ ಸಿಲೆಬಸ್ ಇರುತ್ತೆ. ನೀವು ಕುತ್ಕೊಂಡು ಕರೆಕ್ಟಾಗಿ ಟೈಮ್ ಟೇಬಲ್ ಹಾಕೊಂಡು ಓದಿದ್ರೆ 1ರಿಂದ 2 ತಿಂಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ನ ಮುಗಿಸ್ಬೋದು ಮತ್ತು ರಿವಿಷನ್ ಮಾಡ್ಬೋದು. ಸೊ ಇವ್ರು ಏನು ಇವಾಗ ಕಾಲ್ ಮಾಡಿದ್ದಾರೆ 22ನೇ ತಾರೀಕು ಆದ್ರೂ ಎಕ್ಸಾಮ್ಸ್ ನಡೆಯೋಕ್ಕೆ